ಶೂಟಿಂಗ್ ಸೆಟ್ ನಲ್ಲಿ ಹೇಗಿರ್ತಾರೆ ರೀಲ್ ಅಮ್ಮ ಮಗ? ರಾಜೇಶ್ ನಟರಂಗ ಜೊತೆಗಿನ ಬಾಂಧವ್ಯ ಹಂಚಿಕೊಂಡ ನಟಿ ವನಿತಾ ವಾಸು. ಜೀ ಕನ್ನಡ ವಾಹಿನಿಯಲ್ಲಿ ಜನಪ್ರಿಯ ಧಾರಾವಾಹಿ ಅಮೃತಧಾರೆ ಧಾರಾವಾಹಿಯ ಪ್ರತಿ ಪಾತ್ರವು ವೀಕ್ಷಕರಿಗೆ ಬಹಳ ಹತ್ತಿರ. ಈಗಾಗಲೇ ಧಾರಾವಾಹಿ 1000 ಸಂಚಿಕೆಯತ್ತ ದಾಪುಕಾಲು ಇಡ್ತಿದೆ. ಪ್ರತಿ ಮನೆಗಳಲ್ಲೂ ಧಾರಾವಾಹಿ ಕಲಾವಿದರು ವಿಶೇಷ ಸ್ಥಾನ ಪಡೆದಿದ್ದಾರೆ. ಸದ್ಯ ಶಕುಂತಲಾ ದೇವಿ ಪಾತ್ರ ಮಾಡಿರುವ ನಟಿ ವನಿತಾ ವಾಸು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಆ ಪೋಸ್ಟ್ ಕುರಿತ ಮಾಹಿತಿ ಇಲ್ಲಿದೆ. ಅಮೃತಧಾರೆ ಧಾರಾವಾಹಿ ಜನಪ್ರಿಯತೆ ಬಗ್ಗೆ ಹೆಚ್ಚು ವಿವರಿಸಬೇಕಿಲ್ಲ. ಕರುನಾಡಿನ ಪ್ರತಿ ಮನೆಯಲ್ಲೂ ಈ ಧಾರಾವಾಹಿ ಕುರಿತು ಚರ್ಚೆಗಳಿರುತ್ತವೆ. ವೀಕ್ಷಕರ ಈ ಅಪಾರ ಪ್ರೀತಿಗೆ 1000 ಸಂಚಿಕೆಗಳತ್ತ ಹೆಜ್ಜೆ ಇಡುತ್ತಿರುವ ಜರ್ನಿಯೇ ಸಾಕ್ಷಿ. ಶಕುಂತಲಾ ಪಾತ್ರ ಮಾಡುತ್ತಿರುವ ನಟಿ ವನಿತಾ ವಾಸು ಅವರು ಮಗ ಗೌತಮ್ ದಿವಾನ್ ಪಾತ್ರ ಮಾಡುತ್ತಿರುವ ರಾಜೇಶ್ ನಟರಂಗ ಅವರ ಜೊತೆಗಿನ ಫೋಟೋ ಹಂಚಿಕೊಂಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರಾಜೇಶ್ ಅವರ ಕುರಿತ ಮನದ ಮಾತನ್ನ ಹೇಳಿದ್ದಾರೆ. ಏನದು ಪೋಸ್ಟ್ ಅಂತ ನೋಡಿದಾದ್ರೆ, ಅಮೃತಧಾರೆ ಧಾರಾವಾಹಿ ಚಿತ್ರೀಕರಣದ ಗ್ಯಾಪ್ನಲ್ಲಿ ಕ್ಲಿಕ್ಕಿಸಿದ ಫೋಟೋ ಹಂಚಿಕೊಂಡಿದ್ದಾರೆ ನಟಿ ವನಿತಾ ವಾಸು. ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ರಾಜೇಶ್ ನಟರಂಗ ಅವರ ಜೊತೆಗೆ ತೆಗೆದ ಚಿತ್ರಪಟಗಳಿಗೆ ಹೀಗೊಂದು ವಿಶೇಷ ಕ್ಯಾಪ್ಷನ್ ನೀಡಿದ್ದಾರೆ. ಅವಕಾಶ ನಮ್ಮನ್ನ ಜೊತೆಗೆ ಕೆಲಸ ಮಾಡುವಂತೆ ಮಾಡಿತು, ಆದ್ರೆ ನಾವು ಕಳೆದ ಹಾಸ್ಯಮಯ ಸಂತೋಷದ ಕ್ಷಣಗಳು ನಮ್ಮನ್ನ ಸ್ನೇಹಿತರನ್ನಾಗಿ ಮಾಡಿವೆ. Chance made us the colleagues, but the fun and the laughter we share made for us friends ಎಂದು ನಟಿ ವನಿತಾ ವಾಸು ಅವರು ಫೋಟೋಗಳ ಜೊತೆಗೆ ಬರೆದುಕೊಂಡಿದ್ದಾರೆ. ವನಿತಾ ವಾಸು ಅವರು ಕನ್ನಡ ಚಿತ್ರರಂಗದ ಜನಪ್ರಿಯ ಸ್ಟೈಲಿಶ್ ಕಲಾವಿದೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ವನಿತಾ ವಾಸು ಮೂಲತಃ ಮಲಯಾಳಿ ಕುಟುಂಬದವರು. 80ರಿಂದ 90ರ ದಶಕದಲ್ಲಿ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸ್ಟಾರ್ ನಟರಾದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ನಾಗ್, ಅನಂತನಾಗ್ ಸೇರಿದಂತೆ ದಿಗ್ಗಜ ಕಲಾವಿದರ ಜೊತೆಗೆ ತೆರೆ ಹಂಚಿಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಸಖತ್ ಬೋಲ್ಡ್ ಪಾತ್ರಗಳನ್ನ ಮಾಡಿದ ಅಪರೂಪದ ಕಲಾವಿದೆ ಇವರು. ಸತತ 40 ವರ್ಷಗಳಿಂದ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇನ್ನು ವೈಯಕ್ತಿಕ ಬದುಕಿನಲ್ಲಿ ಪತಿ ನಿತಿಲ್ ನಿಸಾಲ್ ಅವರನ್ನ ಪ್ರೀತಿಸಿ ಮದುವೆಯಾದ್ರು. ಇವರಿಗೆ ಕಶಿಶ್ ನಿಸಾಲ್ ಎಂಬ ಓರ್ವ ಪುತ್ರ ಇದ್ದಾರೆ. ಇವರಿಗೂ ಕೂಡ ನಟನೆ ಬಗ್ಗೆ ಆಸಕ್ತಿ ಇದ್ದು ಸದ್ಯ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳಲು ಶುರು ಮಾಡಿದ್ದಾರೆ. ಏನು ರಾಜೇಶ್ ನಟರಂಗ ಅವರು ಹೆಚ್ಚು ಕಡಿಮೆ 2000ನೇ ಇಸ್ವಿಯಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟವರು. ಸಾಕಷ್ಟು ಸಿನಿಮಾ ಸೀರಿಯಲ್ಗಳಲ್ಲಿ ಹಲವಾರು ಪಾತ್ರಗಳನ್ನ ಮಾಡಿದ್ದಾರೆ. ಪತ್ನಿ ಚೈತ್ರ 2005ರಲ್ಲಿ ಮದುವೆಯಾಗಿದ್ದು ಧ್ವನಿ ರಾಜೇಶ್ ಎಂಬ ಓರ್ವ ಪುತ್ರಿ ಇದ್ದಾರೆ. ವನಿತಾ ವಾಸು ಮತ್ತು ರಾಜೇಶ್ ನಟರಂಗ ಅವರು ಕಲಾವಿದರಾಗಿ ಪರಿಚಯವಾಗಿ ಧಾರಾವಾಹಿ ಮಾಡ್ತಾ ಸ್ನೇಹಿತರಾಗಿದ್ದಾರೆ. ಈ ಬಾಂಧವ್ಯದ ಬಗ್ಗೆ ನಟಿ ಹೇಳಿಕೊಂಡಿರೋದು. ಇನ್ನು ಅಮೃತಧಾರೆಯಲ್ಲಿ ಪಾತ್ರ ಮಾಡಿರುವ ಕಲಾವಿದರ ನಿಜವಾದ ಹೆಸರುಗಳು ಹೀಗಿವೆ. ಕಲಾವಿದರ ದಂಡು. ಇದೊಂದು ಅಪರೂಪದ ಧಾರಾವಾಹಿ. ನುರಿತ ಕಲಾವಿದರ ಬಳಗ ಹೊಂದಿದೆ. ಲಕ್ಷ್ಮೀಕಾಂತ್ ಪಾತ್ರದಲ್ಲಿ ರಂಗಭೂಮಿಯ ಮಹಾನ್ ಕಲಾವಿದ ಕೃಷ್ಣಮೂರ್ತಿ ಕವತ್ತಾರ್, ಶಕುಂತಲಾ ಪಾತ್ರದಲ್ಲಿ ಖ್ಯಾತ ನಟಿ ವನಿತಾ ವಾಸು. ರಂಗಭೂಮಿಯ ಜೊತೆಗೆ ಸಿನಿಮಾ ಸೀರಿಯಲ್ನಲ್ಲಿ ಇವತ್ತಿಗೂ ಹೆಂಗಳಿಯರ ಮನ ಕದಿಯುವ ಅಪರೂಪದ ಕಲಾವಿದರು ರಾಜೇಶ್ ನಟರಂಗ. ಗೆಳೆಯ ಆನಂದ್ ಪಾತ್ರದಲ್ಲಿ ಸೆಲ್ಲೆಯಲ್ಲಿ ಆನಂದ್. ಇವರ ಸ್ವಂತ ಮಗ ಬಾಲನಟ ದುಷ್ಯಂತ್. ನಿರ್ಮಾಪಕರ ಮಗಳು ಮೆಂಚು ಪಾತ್ರಧಾರಿ ಬಾಲನಟಿ ನೈನಿಕಾ ಮಹೇಶ್ ರಾವ್. ಬಹುಭಾಷಾ ನಟಿ ಛಾಯಾ ಸಿಂಗ್. ಜಯದೇವ್ ಪಾತ್ರಧಾರಿ ರಾಣವ್. ಸಿಹಿ ಕಹಿ ಚಂದ್ರು, ಚಿತ್ಕಲಾ ಬೀರದಾರ್, ನಟಿ ಚಿತ್ರಾ ಶಿನೈ, ಸ್ವಾತಿ ರಾಯಲ್ ಸೇರಿದಂತೆ ಹೀಗೆ ಅನೇಕ ಪ್ರತಿಭಾನ್ವಿತ ಕಲಾವಿದರ ದಂಡು ಅಮೃತಧಾರೆ ಧಾರಾವಾಹಿಯಲ್ಲಿ ಮೇಳೈಸಿದೆ.